Hi guys, welcome to Toss and Talk. ಪೋಸ್ಟ್ ವರ್ಲ್ಡ್ ಕಪ್ ಅನಾಲಿಸಿಸ್ಸಿಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಇಂಡಿಯನ್ ಟೀಮ್ ಗೆದ್ದು ಆಯಿತು, ಹಿಸ್ಟ್ರಿ ಎಲ್ಲ ಕ್ರಿಯೇಟ್ ಮಾಡಿದ್ದೀವಿ. ಇವಾಗ 3 ಟೈಮ್ಸ್ ಚಾಂಪಿಯನ್ಸ್ ನಾವು, ನಮ್ಮ ಹತ್ರನೇ ಹೈಯೆಸ್ಟ್ ಟ್ರೋಫೀಸ್ ಇರೋದು. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ಕೆಲವೊಬ್ಬರಿಗೆ ಸೆಕೆಂಡ್ ಫೇವ್ರೇಟ್ ಟೀಮ್ಸ್ ಅಂತ ಇರುತ್ತೆ. ಇವಾಗ ಎಲ್ಲರಿಗೂ ಫಸ್ಟ್ ಫೇವ್ರೇಟ್ ಇಂಡಿಯಾನೇ, ಬಟ್ ಸೆಕೆಂಡ್ ಫೇವ್ರೇಟ್ಸ್ ಹೆಂಗಂದರೆ ಕೆಲವೊಬ್ಬರಿಗೆ ನ್ಯೂಜಿಲೆಂಡ್ ಇಷ್ಟ ಇರುತ್ತೆ, ಸೌತ್ ಆಫ್ರಿಕಾ ಇಷ್ಟ ಇರುತ್ತೆ, ವೆಸ್ಟ್ ಇಂಡೀಸ್ ಇಷ್ಟ ಇರುತ್ತೆ. ಆ್ಯಂಡ್ ಕೆಲವೊಬ್ರಿಗೆ ಅನಿಸಿರುತ್ತೆ, ಏನು ಗುರು ಇದು ನಮ್ಮ ಸೆಕೆಂಡ್ ಫೇವ್ರೇಟ್ ಟೀಮ್ ಹತ್ರ ಇಷ್ಟೊಂದು ಸ್ಟ್ರಾಂಗ್ ಪ್ಲೇಯಿಂಗ್ 11 ಇತ್ತು, ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಯಾರೂ ಚೆನ್ನಾಗೇ ಆಡಲಿಲ್ಲ. ಕೆಲವೊಬ್ಬರಿಗೆ ಸೆಮಿಫೈನಲ್ಸಿಗೆ ಕ್ವಾಲಿಫೈ ಆಗೋ ಕೆಪಾಸಿಟಿ ಇದ್ರೂ ಅವ್ರು ಆಡೋಕ್ಕಾಗಲಿಲ್ಲ. ಆ್ಯಂಡ್ ಫೈನಲ್ಸಿಗೆ ಇನ್ನು ಕೆಲವೊಬ್ರಿಗೆ ಅನಿಸಿದ್ದು ನ್ಯೂಜಿಲೆಂಡ್ ಏನಕ್ಕೆ ಬಂತು, ನಮಗೆ ನಮ್ಮ ಸೌತ್ ಆಫ್ರಿಕಾ ಬರಬೇಕಿತ್ತು, ಇಲ್ಲ ಶ್ರೀಲಂಕಾ ಬರಬೇಕಿತ್ತು. ಆ ಥರನೂ ಕೆಲವೊಬ್ರಿಗೆ ಅನಿಸಿರುತ್ತೆ, ಏನೋ ಎರರ್ಸ್ ಮಾಡಿರಬಹುದು ಅಂತ. ಸೊ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಇದೇನೆ, ಒಂದು ಪರ್ಟಿಕ್ಯುಲರ್ ಟೀಮ್ ತೊಗೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಥರ ಎರರ್ಸ್ ಮಾಡಿದ್ರು, ಅದನ್ನು ಮಾಡಿಲ್ದಲ್ಲೇ ಇದ್ದಿದ್ರೆ ಕ್ವಾಲಿಫೈ ಆಗ್ಬೋದಿತ್ತ ಅಂತ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲರೂ ಕೊನೆ ತನಕ ನೋಡಿ. ಸೊ ಫಸ್ಟ್ ಇವಾಗ ಶ್ರೀಲಂಕಾ ಬಗ್ಗೆ ಮಾತಾಡೋಣ. ನಾವು ಏನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಏನಕ್ಕೆ ಅವ್ರೇನೂ ಆಡಲಿಲ್ಲ ಅಂತ. ಸೊ ಫಸ್ಟು ನನ್ನ ಪ್ರಕಾರ ಕೋಚ್ ಮಿಸ್ಟೇಕ್ಗೆ ಸ್ವಲ್ಪ ಇರೋದು ಇವಾಗ. ಯಾಕಂದರೆ ಪ್ಲೇಯಿಂಗ್ 11 ಇವರು ರಾಂಗಾಗಿ ಸೆಲೆಕ್ಟ್ ಮಾಡಿದ್ರು. ಇವಾಗ ಬ್ಯಾಟಿಂಗ್ ಬೌಲಿಂಗ್ ಅಂತ 2 ಪಾರ್ಟ್ ಮಾಡೋಣ. ಸೊ ಬೌಲಿಂಗಲ್ಲಿ ಇವ್ರದ್ದು ಏನೂ ಮಿಸ್ಟೇಕ್ ಇಲ್ಲ, ಅದೊಂಥರ ಗುಡ್ ಸೆಲೆಕ್ಷನ್. ಯಾಕಂದರೆ ಮತೀಶು ಪತಿರಾನ ಆ್ಯಂಡ್ ವನಿಂದು ಹಸರಂಗ ಇಂಜುರಿ ಆದಮೇಲೂ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರ ಬೌಲಿಂಗ್ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಕೆಲವೊಬ್ರು ಕಾಸ್ಟ್ಲಿ ಆಗಿದ್ರು, ಇನ್ನು ಕೆಲವೊಬ್ರು ಅದನ್ನು ಮೇಕಪ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಬಿಡೋರು. ಸೊ ಆ ಪರ್ಟಿಕ್ಯುಲರ್ ಪಿಚ್ಚಲ್ಲಿ ಇವ್ರ ಬೌಲಿಂಗ್ ಬಗ್ಗೆ ಏನೂ ಮಿಸ್ಟೇಕ್ ಇಲ್ಲ. ಬಟ್ ಇವರು ಮೇಯ್ನ್ ಪ್ರಾಬ್ಲಮ್ಮೇ ಇವ್ರ ಬ್ಯಾಟಿಂಗು. ಪ್ರಾಬ್ಲಮ್ ಏನಾಯಿತು, ಫುಲ್ ಟೀಮು ಪತ್ತುಮ್ ನಿಶಂಕ ಮೇಲೆ ಡಿಪೆಂಡೆಂಟ್ ಆಗಿದ್ದಿದ್ದು. ಪತ್ತುಮ್ ನಿಶಂಕ ಒಬ್ಬರು ಫೇಲ್ ಆದರೆ ಇನ್ನೆಲ್ಲರೂ ಬ್ಯಾಟಿಂಗ್ ಆರ್ಡ್ರಲ್ಲಿ ಫೇಲ್ ಆಗ್ತಾಯಿದ್ರು. ಆ್ಯಂಡ್ ಇವ್ರು ಸೆಲೆಕ್ಷನಲ್ಲಿ ಏನು ಮಾಡಿದ್ರು, ಫಸ್ಟು 2-3 ಗೇಮ್ ಕುಶಾಲ್ ಪರೇರಾನ ಆಡಿಸಿದ್ರು. ಆಮೇಲೆ ಅವ್ರು ಫ್ಲಾಪ್ ಆಗೋದ್ರು, ಅಷ್ಟು ಚೆನ್ನಾಗಿ ಆಡಲಿಲ್ಲ ಅಂತ ಹೇಳ್ಬಿಟ್ಟು ಕಾಮಿಲ್ ಮಿಶಾರನ್ ತೊಗೊಂಬಂದರು. ಸೊ ಆ್ಯಕ್ಚುಲಿ ಇವ್ರು ಮಾಡಿದ್ದು ಇಲ್ಲೇ ಮೇಯ್ನ್ ಮಿಸ್ಟೇಕು. ಇವಾಗ ಕಾಮಿಲ್ ಮಿಶಾರ ಯಂಗ್ಸ್ಟರು, ಬ್ಯಾಕ್ ಮಾಡೋದು ತಪ್ಪಲ್ಲ, ಬಟ್ ಕುಶಾಲ್ ಪರೇರ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರು. ಅವ್ರು ಅಷ್ಟು ವರ್ಷದಿಂದ ಶ್ರೀಲಂಕನ್ ಕ್ರಿಕೆಟಿಗೆ ಆಡಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಅವ್ರು ಸ್ಪಿನ್ನರ್ಸಿಗೆ ತುಂಬ ಚೆನ್ನಾಗಿ ಆಡ್ತಾರೆ ಅವರು, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಮೇಯ್ನಲ್ಲಿ ಟ್ರ್ಯಾಕ್ ಏನಿದ್ದು ಸ್ಪಿನ್ ಟ್ರ್ಯಾಕೇನೆ. ಸೊ ಏನಾಯಿತು, ಇವರು ಕುಶಾಲ್ ಪರೇರನ್ ಬಿಟ್ಟರು. ಆ್ಯಕ್ಚುಲಿ ಕುಶಾಲ್ ಪರೇರ ಇನ್ನೊಂದೇನೆಂದರೆ ಒಂದು 30-40 ರನ್ಸ್ ಹೊಡೆದ್ಬಿಡೋರು ಹೆಂಗಾದರೂ ಮಾಡಿ, ಆಮೇಲೆ ಅವ್ರು ಬೇಗ ಔಟ್ ಆಗಿಬಿಡೋರು. ಬಟ್ ಅದೇ ಇಂಪಾರ್ಟೆಂಟ್ ಇದ್ದಿದ್ದು. ಸೊ ಕುಶಾಲ್ ಪರೇರ ಬದಲು ಕಾಮಿಲ್ ಮಿಶಾರ ಏನೂ ಆಡಲೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಏನು ಮಾಡಿದ್ರು, ಇನ್ನೊಂದು ಮಿಸ್ಟೇಕು ಮೇಯ್ನ್ ಅಂದರೆ ಚರಿತ್ ಅಸಲಂಕನ್ ಬಿಟ್ಟಿದ್ದು. ಅವ್ರ ಬದಲು ಪವನ್ ರತ್ನಾಯಕೆ ಆಡಿಸಿದ್ರು. ಇವಾಗ ಯಂಗ್ಸ್ಟರ್ಗೆ ಚಾನ್ಸ್ ಕೊಡೋದು ತಪ್ಪಿಲ್ಲ, ಬಟ್ ಹಂಗಂತ ಒಂದು ಟೈಮಲ್ಲಿ ಶ್ರೀಲಂಕಾ ಕ್ಯಾಪ್ಟನ್ ಆಗಿಬಿಟ್ಟು ಚರಿತ್ ಅಸಲಂಕ ಎಂತೆಂಥ ಗೇಮ್ಸ್ನ ಟರ್ನ್ ಮಾಡಿ ಗೆಲ್ಸ್ಕೊಟ್ಟಿದ್ದಾರೆ. ಈಸ್ ನಂಬರ್ 4 ಬ್ಯಾಟ್ಸ್ಮನ್. ಆ್ಯಂಡ್ ಬೇಕಂದರೆ ಒಂದು 2 ಓವರ್ ಹಾಕ್ಕೊಡ್ತಾರೆ ಸ್ಪಿನ್ನ. ಸೊ ಚರಿತ್ ಅಸಲಂಕನ್ ಬಿಟ್ಟರು. ಪವನ್ ರತ್ನಾಯಕನ್ ಬ್ಯಾಕ್ ಮಾಡಿದ್ದಕ್ಕೆ ಅವ್ರೇನು ಮಾಡಿದ್ರು, ಫಸ್ಟ್ ಗೇಮಲ್ಲಿ ಒಂದು 50 ರನ್ ಏನೋ ಹೊಡೆದ್ರು. ಆ್ಯಂಡ್ ಲಾಸ್ಟ್ ಗೇಮಲ್ಲಿ ಮನೆಗೆ ಹೋಗ್ತಾ 50 ರನ್ ಹೊಡೆದ್ರು. ಮಧ್ಯೆ ಏನೂ ಆಡಲಿಲ್ಲ. ಆಮೇಲೆ ಇವ್ರೇನು ಮಾಡಿದ್ರು, ಚರಿತ್ ಅಸಲಂಕನ್ ತೊಗೊಂಬಂದ್ಬಿಟ್ಟು ಎಲ್ಲ ಆಡ್ಸೋಕ್ಕೋದ್ರು. ನಂಬರ್ 3 ಇಲ್ಲ, ಅವ್ರು ನಂಬರ್ 3 ಬ್ಯಾಟ್ಸ್ಮನ್ನೇ ಅಲ್ಲ. ಆ್ಯಂಡ್ ಇನ್ನೊಂದು 2 ಮ್ಯಾಚ್ ಏನು ಮಾಡಿದ್ರು, ಕುಶಾಲ್ ಮೆಂಡಿಸ್ನ ಓಪನ್ ಮಾಡಿಸಿದ್ರು ಪತ್ತುಮ್ ನಿಶಂಕ ಜೊತೆ. ಈಗ ಇವ್ರು ಏನೇನೋ ಎಲ್ಲ ಶಫಲ್ ಮಾಡಿಬಿಟ್ಟು ಬ್ಯಾಟಿಂಗ್ ಆರ್ಡ್ರನ್ನ ಅವ್ರ ಕಡೆ ಆಡ್ತಿದ್ದಿದ್ದೇ ಇಬ್ಬರು. ಪತ್ತುಮ್ ನಿಶಂಕ ಚೆನ್ನಾಗಿ ಆಡ್ತಾಯಿದ್ರು, ಕುಶಾಲ್ ಮೆಂಡಿಸ್ ಚೆನ್ನಾಗಿ ಆಡ್ತಿದ್ರು. ಅವರಿಬ್ಬರು ಓಪನಿಂಗ್ ಕಳಿಸ್ಬಿಟ್ಟು ಅವರಿಬ್ಬರು ಒಟ್ಟಿಗೆ ಫ್ಲಾಪ್ ಆದರು ಒಂದು ಸತಿಗೆ. ಅಲ್ಲೇ ಟೀಮು ಮೇಯ್ನು ಕೊಲಾಪ್ಸ್ ಆಗೋಯ್ತು. ಸೊ ಇವ್ರ ಮೇಯ್ನ್ ಮಿಸ್ಟೇಕ್ ಇದೆ ಒಂದೇ. ಆ್ಯಂಡ್ ಇನ್ನೊಂದು ಇವ್ರದ್ದು ಪ್ರಾಬ್ಲಮ್ ಏನಂದರೆ, ಇವ್ರ ಕ್ಯಾಪ್ಟನ್ ದಸುನ್ ಶಣಕ ಎಂಥ ಒಳ್ಳೆ ಬ್ಯಾಟ್ಸ್ಮನ್ನು, ತುಂಬ ಒಳ್ಳೆ ಕೆಪಾಬಿಲಿಟಿ ಇದೆ. ಬೌಲಿಂಗ್ ಅಂತ ಬಂದಾಗ ಸ್ಟ್ರೈಕ್ ಮಾಡ್ತಾರೆ, ಬ್ಯಾಟಿಂಗ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ. ಬಟ್ ಇವರು ಮೇಯ್ನ್ ಸ್ಟ್ರೈಕ್ ಬೌಲರ್ ಆಗಿ ಇವರು ವಾಪಸ್ ಬರಲೇ ಇಲ್ಲ. ಇವರು ಒಂದು ಟೈಮಲ್ಲಿ ತುಂಬ ಚೆನ್ನಾಗಿ ಮಾಡೋರು. ಬ್ಯಾಟಿಂಗ್ ಅಂತ ಬಂದಾಗ ಇವಾಗ ಡೌನ್ ದ ಆರ್ಡ್ರ್ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ರು ಅಷ್ಟೇ. ಇವ್ರೇನಾದರೂ ಹ್ಯಾರಿ ಬ್ರೂಕ್ ಥರನೇ ಮುಂದೆ ಬಂದು ಆಡಿದರೆ ಶ್ರೀಲಂಕಾ ಗೆಲ್ಬೋದಿತ್ತು. ಸೊ ಇವ್ರ ಕೆಪಾಸಿಟಿನ ಇವ್ರು ಯೂಸ್ ಮಾಡ್ಕೊಳ್ಳಿಲ್ಲ, ತಪ್ಪಿಸ್ಕೊಂಡು ಹೋಗ್ತಾಯಿದ್ರು. ಬೌಲಿಂಗ್ ಅಂತ ಬಂದಾಗಲೂ ಇವ್ರು ಬರಲಿಲ್ಲ, ಲಾಸ್ಟಲ್ಲಿ ಬಂದು ಹಾಕಿದ್ರು. ಸೊ ಇದೆಲ್ಲ ಮಿಕ್ಸ್ ಅಪ್ ಆಗಿಬಿಟ್ಟು ಮೇಯ್ನ್ ಒಂದು 2-3 ಮೇಯ್ನ್ ಎರರ್ಸಿಂದ ಇವ್ರು ಸೋತಿದ್ದಾರೆ. ಅಷ್ಟು ಬಿಟ್ಟರೆ ಇವಾಗ ಏನು ಕುಶಾಲ್ ಪರೇರ ಇಲ್ಲಾಂದರೆ ಚರಿತ್ ಅಸಲಂಕನ ಅಲ್ಲೇ ಆರ್ಡ್ರಲ್ಲೇ ಆಡಿಸಿದ ತಕ್ಷಣ ಏನು ಕ್ವಾಲಿಫೈ ಆಗಿಬಿಡ್ತಾರೆ ಅಂತ ನಾನು ಹಂಗೆ ಹೇಳ್ತಿಲ್ಲ. ಬಟ್ ಫ್ಯಾನ್ಸ್ಗೆ ಹರ್ಟ್ ಆಗ್ತಿರಲಿಲ್ಲ. ಯಾಕಂದರೆ ನಮಗೆ ತುಂಬ ಹರ್ಟ್ ಆಯಿತು, ಏನು ಗುರು ಈ ಏಷ್ಯನ್ ಕಂಡೀಷನ್ಸಲ್ಲಿ ಹಿಂಗೆ ಆಡೋದು, ಇವರು ಏನೂ ಆಡ್ತಾನೇ ಇಲ್ಲ ಅಂತ. ಸೊ ಇದಿಷ್ಟು ಇವ್ರ ಎರರ್ಸು. ಆ್ಯಕ್ಚುಲಿ ನನ್ನ ಪ್ರಕಾರ ಸನತ್ ಜಯಸೂರ್ಯ ಅದು ಮೇಯ್ನ್ ಏನು ಮಿಸ್ಟೇಕ್ ಅಂದರೆ 11 ಸೆಲೆಕ್ಷನ್. ಅಷ್ಟು ಬಿಟ್ಟರೆ ಇವ್ರು ರಿಸೈನ್ ಮಾಡೋಂಥದ್ದು, ಕೋಚೆ ಬಿಟ್ಟೋಗೋಂಥದ್ದು ಏನೂ ಇಲ್ಲ. ಯಾಕಂದರೆ ಅಂಥ ಲೆಜೆಂಡ್ ಪ್ಲೇಯರ್ ಇವರು ಹೇಳ್ಕೊಡ್ಬೇಕಂತ ಏನಿರಲಿಲ್ಲ. ಬಟ್ ಏನಕ್ಕೆ ಇಷ್ಟು ಪುವರ್ ಪರ್ಫಾರ್ಮೆನ್ಸ್ ಕೊಟ್ಟರು ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇವಾಗ
ನಮ್ಮ ರನ್ನರ್ ಅಪ್ಸು ನ್ಯೂಜಿಲ್ಯಾಂಡ್ ಬಗ್ಗೆ ಮಾತಾಡೋಣ. ಸೊ ಇವಾಗ ಏನಂದರೆ ಇಷ್ಟು ಚೆನ್ನಾಗಿ ಇರೋದ್ರಲ್ಲಿ ಆಡ್ಕೊಂಬಂದ್ಬಿಟ್ಟು ಏನಕ್ಕೆ ಫೈನಲ್ಸಲ್ಲಿ ಒನ್ ಸೈಡೆಡಾಗಿ ಸೋತರು, ಏನಕ್ಕೆ ಫೈಟೇ ಕೊಡಲಿಲ್ಲ ಅಂತ ಕೆಲವೊಬ್ರಿಗೆ ಆ ಕ್ವಶನ್ಸ್ ಬರುತ್ತೆ. ಸೊ ನನ್ನ ಪ್ರಕಾರ ಏನಂದರೆ ಇವರು ಟಾಸಲ್ಲೇ ಮೇಯ್ನ್ ಮಿಸ್ಟೇಕ್ ಮಾಡಿಬಿಟ್ರು. ಇವಾಗ ನರೇಂದ್ರ ಮೋದಿ ಸ್ಟೇಡಿಯಮ್ಮಲ್ಲಿ ಸ್ಟ್ಯಾಟ್ಸ್ ಏನು ಹೇಳಿದೆ, ಇವಾಗ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಹೈಯೆಸ್ಟ್ ಗೆದ್ದಿರೋದು, ಚೇಸ್ ಮಾಡಿರೋರು ಯಾವತ್ತಿದ್ರು ತುಂಬ ಕಷ್ಟಪಟ್ಟಿದ್ದಾರೆ ಅಂತೆಲ್ಲ ಸ್ಟ್ಯಾಟ್ಸ್ ಇತ್ತು. ಸೊ ಇವರಾದ್ರು ಆಪೋಸಿಟಾಗಿ ಮಾಡಿದ್ರು. ಓಕೆ, ಇವಾಗ ಯಾರಿಗೂ ಸ್ಟ್ಯಾಟ್ಸ್ ಬೇಕಾಗಿಲ್ಲ, ಸ್ಟ್ಯಾಟ್ಸ್ನ ಪಕ್ಕಕ್ಕೆ ಹೇಳೋಣ, ನಮಗೇನು ಸ್ಟ್ಯಾಟ್ಸ್ ಬೇಡ, ನಮ್ಮ ಟೀಮ್ ಹಂಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅಂದ್ಕೊಂಡ್ರು. ಬಿಗ್ ಗೇಮ್ಸ್ ಅಂತ ಬಂದಾಗ, ಫೈನಲ್ಸ್ ಅಂತ ಬಂದಾಗ ಇವಾಗ ಮೊದಲಿಂದನೂ ನೋಡ್ಕೊಂಬಂದರೆ ಏನು ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲ ಟೀಮ್ಸು ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಚೂಸ್ ಮಾಡ್ತಾರೆ. ಯಾಕಂದರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರೋದಿಲ್ಲ. ಚೇಸ್ ಮಾಡೋರಿಗೆ ಯಾವತ್ತಿದ್ರೂ ಕಷ್ಟ ಇದ್ದೇ ಇರುತ್ತೆ, ಎಂಥ ಗ್ರೌಂಡ್ ಆದರೂ ಅಷ್ಟೇ. ಸೊ ಅದು ಇವರು ಮೇಜರ್ ಮಿಸ್ಟೇಕ್ ಮಾಡಿದ್ರು. ಆ್ಯಂಡ್ ಇನ್ನೊಂದೇನೆಂದರೆ ಪ್ಲೇಯಿಂಗ್ 11 ರಾಂಗ್ ಸೆಲೆಕ್ಷನ್ನು. ಇವಾಗ ಕನ್ವಿನ್ಸಿಂಗಾಗಿ ಚೆನ್ನಾಗಿ ಹಾಕ್ಕೊಡ್ತಾ ಇದ್ದಿದ್ದು ಸೆಮಿಫೈನಲ್ಸಲ್ಲಿ 2 ವಿಕೆಟ್ ತೆಕ್ಕೊಟ್ಟಿದ್ದು ಮೆಕಾಂಕಿನೇ ಬಿಟ್ಟರು. ಮೆಕಾಂಕಿ ಬದಲು ಏನು ಮಾಡಿದ್ರು, ಜಾಕೋಬ್ ಡಫಿನ್ ತಂದರು. ಅದು ಮಿಸ್ಟೇಕ್ ಅಂತ ನಾನು ಹೇಳಲ್ಲ, ಡಫಿನೂ ಒಳ್ಳೆ ಬೌಲರೇನೆ, ಪಿಚ್ ನೋಡ್ಕೊಂಡು ತಂದರು. ಆ್ಯಂಡ್ ಇನ್ನೊಂದೇನು ಮಾಡಿದ್ರು, ನಾನು ಹೇಳಿದ್ದೆ ಇವರೇನಾದ್ರು ಜೇಮಿ ನಿಶಮ್ನ ಆಡಿಸಿದ್ರೆ ನಮ್ಮ ಗೆಲುವಿಗೆ ಅವರೇ ಕಾರಣ ಆಗ್ತಾರೆ ಅಂತ. ಡ್ರಾಪ್ ಮಾಡಲಿಲ್ಲ ಜೇಮಿ ನಿಶಮ್ನ. ಅದರಲ್ಲಿ ಏನು ನೋಡಿದ್ದಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ಜೇಮಿ ನಿಶಮ್ ಬದಲು ಕೈಲ್ ಜೇಮಿಸನ್ ಬಂದಿದ್ರೆ ಗೇಮ್ ಸ್ವಲ್ಪ ಬೇರೆ ಥರ ಹೋಗಿರೋದು. ಯಾಕಂದರೆ ಅವ್ರು ಟಾಲ್ ರಿಲೀಸು. ಇವಾಗ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಎಲ್ಲ ನೋಡಿದ್ರೆ ಸ್ವಲ್ಪ ಬೌನ್ಸ್ ಆಗಿ ಬಾಲ್ ಹೈಟ್ ಬಂದರೆ ಕಷ್ಟಪಡ್ತಾರೆ. ಅದನ್ನು ಇವ್ರು ಏನೂ ಥಿಂಕು ಮಾಡಲಿಲ್ಲ. ಆ್ಯಂಡ್ ಇವ್ರಿಗೆ ಮೇಯ್ನ್ ಪ್ರಾಬ್ಲಮ್ ಏನಾಗೋಯ್ತು ಅಂದರೆ, ಇವ್ರ ಸ್ಟ್ರೈಕ್ ಬೌಲರು ಇಶ್ಸೂದಿ ಪಾರ್ಟಿಗೆ ಬರಲೇ ಇಲ್ಲ. ನಾವು ಇಂಡಿಯನ್ ಬೈಲಾಟ್ರಲ್ ವಧೆ ಕೊಟ್ಟಿದ್ದು ಶ್ರೀಲಂಕಾ ಅಂತ ಪಿಚ್ಚಲ್ಲ, ಇವ್ರ ಕೈಲಿ ಏನೂ ಇಂಪ್ಯಾಕ್ಟ್ ಮಾಡಲಿಲ್ಲ. ಸೊ ಇವ್ರಿಗೊಂದು ಅದೊಂದು ಮೇಜರ್ ಲಾಸ್ ಆಗೋಯ್ತು. ಸೊ ಪಾರ್ಟ್ ಟೈಮ್ ಬೌಲರ್ಸ್ ಎಲ್ಲ ಸ್ಪಿನ್ನರ್ಸ್ ಆಗಿ ಬಂದು ರಚಿನ್ ರವೀಂದ್ರ ಮಾಡಬೇಕಾಗಿ ಬಂತು, ಗ್ಲೆನ್ ಫಿಲಿಪ್ಸ್ ಮಾಡಬೇಕಾಗಿ ಬಂತು. ಸೊ ಇದೆಲ್ಲ ಒಂಥರ ಲಾಸ್ ಆಗೋಯ್ತು. ಇದೊಂಥರ ಸ್ಟ್ರಾಟಜಿಕಲ್ ಎರರೇನೆ. ಇವರು ಸರಿಯಾಗಿ ಸ್ಟ್ರಾಟಜಿ ಯೂಸ್ ಮಾಡಿದರೆ ಸ್ವಲ್ಪ ಟಫ್ ಫೈಟ್ ಅವರು ಕೊಟ್ಟಿರ್ಬೋದಿತ್ತು. ಆ್ಯಂಡ್ ಇನ್ನೊಂದು ಏನು ಮಾಡಿದ್ರು, ಥ್ರೂ ಔಟ್ ದ ಟೂರ್ನಮೆಂಟು ಇವರು ಫೈನಲ್ಸಿಗೆ ಕ್ವಾಲಿಫೈ ಆಗಿದ್ರು ಕರೆಕ್ಟು. ಬಟ್ ಇವ್ರು ಮಾಡಿದ್ದು ಇನ್ನೊಂದು ಮಿಸ್ಟೇಕ್ ಏನಂದರೆ, ಇವರು ಡ್ಯಾರಲ್ ಮಿಚೆಲ್ನ ಕಂಪ್ಲೀಟ್ ವೇಸ್ಟ್ ಮಾಡಿಕೊಂಡ್ರು. ಇವಾಗ ಗ್ಲೆನ್ ಫಿಲಿಪ್ಸ್ ಬಂದುಬಿಟ್ಟು ಹೆಂಗಂದರೆ ನಂಬರ್ 5 ನಂಬರ್ 6 ಅಲ್ಲಿ ಆಡ್ತಾರೆ. ಬೇಕಿದ್ರೆ ಗೆಲ್ಸ್ಕೊಡೋ ಥರ ಕೆಪಬಿಲಿಟಿ ಇದೆ. ಅವಾಗ ಬಂದ್ರೂ ಅವ್ರಿಗೊಂದು ಲಾಸ್ಟ್ 3-4 ಓವರ್ ಸಿಕ್ಕಿದ್ರು ಸಾಕು. ಬಟ್ ಡ್ಯಾರಲ್ ಮಿಚೆಲ್ ಹೆಂಗಂದರೆ ನಂಬರ್ 4ಗೆ ಬರಲೇಬೇಕು. ಅವ್ರು ಆಮೇಲೆ ಔಟ್ ಆಫ್ ದಿಸ್ ಪೊಸಿಷನ್ ಅಂದರೆ ಅವ್ರಿಗೆ ಆಡೋಕ್ಕಾಗೋದಿಲ್ಲ. ಸೊ ಅಲ್ಲೇ ಮಿಚೆಲ್ ವೇಸ್ಟ್ ಆಗೋಯ್ತು. ಸೊ ಈಗ ಫೈನಲ್ಸ್ ಅಂತ 1 ಗೇಮ್ ಹೆಂಗೋ ಇವ್ರು ಕ್ವಾಲಿಫೈ ಆದರು. ಬಟ್ ಫಾರ್ಚುನೇಟ್ಲಿ ಅಲ್ಲಿ ಇವರು ಮಾಡಿದ್ದು 11 ಎರರಿಂದ ಸ್ವಲ್ಪ ಸೋತರು. ಏನು ಅವರೆಲ್ಲ ವಾಪಸ್ ಬಂದುಬಿಟ್ಟಿದ್ರೆ ಗೆದ್ದುಬಿಡ್ತಿದ್ರು ಅಂತಲ್ಲ, ಬಟ್ ಸ್ವಲ್ಪ ಒಂದು ಟಫ್ ಫೈಟ್ ಅವರು ನೋಡೋಕ್ಕೆ ಸಿಕ್ಕಿರೋದು. ಸೊ ಇದಿಷ್ಟಾಗಿತ್ತು ಇವಾಗ ನ್ಯೂಜಿಲ್ಯಾಂಡ್ ಅವ್ರ ಬಗ್ಗೆ. ನೆಕ್ಸ್ಟ್ ಇವಾಗ ಸೌತ್ ಆಫ್ರಿಕಾ ಬಗ್ಗೆ ಮಾತಾಡೋಣ. ಆ್ಯಕ್ಚುಲಿ ನಾನು ಆನೆಸ್ಟಾಗಿ ಹೇಳ್ತೀನಿ, ನನ್ನ ಪ್ರಕಾರ ಸೌತ್ ಆಫ್ರಿಕಾದವರು ಸೆಮಿಫೈನಲ್ಸಿಗೆ ಕ್ವಾಲಿಫೈ ಆಗಿದೆ, ಗ್ರೇಟು. ಅದರಲ್ಲೇನು ಆಶ್ಚರ್ಯ ಪಡೋಂಥದ್ದು ಏನಿಲ್ಲ. ಶುಕ್ರಿ ಕಾಂಗ್ರಾಡು ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಟ್ಮೆಂಟ್ಗಳು ಕೊಟ್ಟರು ಅಷ್ಟೇ. ನಾವು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ. ಅಲ್ಲೇ ಅವರೊಬ್ಬರು ಪ್ರೆಸ್ಸಲ್ಲಿ ಕೇಳಿದರು, ಸರ್ ಇವಾಗ ನಿಮ್ಮ ಟೀಮ್ ಚೋಕರ್ಸ್ ಅಂತೆಲ್ಲ ಮೊದಲಿತ್ತಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದರು, ನಾ ಬಂದಮೇಲೆ ಈ ಥರ ಆಗಿದೆಯಾ, ನನ್ನ ಕ್ವಶನ್ ಕೇಳಬಾರ್ದು ಅಂತ. ಸೊ ಆ ಥರ ಎಲ್ಲ ಅವರು ಸ್ವಲ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ತುಂಬ ಒಳ್ಳೆ ಕೋಚ್ ಆ್ಯಕ್ಚುಲಿ. ಬಟ್ ಆ್ಯಕ್ಚುಲಿ ನನ್ನ ಪ್ರಕಾರ ಇವ್ರು ಏನಕ್ಕೆ ಕ್ವಾಲಿಫೈ ಆಗ್ತಿರಲಿಲ್ಲ ಅಂದರೆ ಏನು ಗ್ರೇಟ್ ಅಂತ ಹೇಳ್ತೀನಿ ಅಂದರೆ, ಇವ್ರು ಕ್ವಾಲಿಫೈ ಆಗಿದ್ದು ಸೆಮಿಫೈನಲ್ಸ್ಗೆ. ಇವರು ಇಂಡಿಯಾಗೆ ಬರಬೇಕಂದ್ರೆ ಒಂದೇ ಒಂದು ಮೇನ್ ಸ್ಪಿನ್ನರ್ನ ತೊಗೊಂಬಂದಿದ್ರು, ಕೇಶವ್ ಮಹಾರಾಜ್ ಅಷ್ಟೇ. ಆ್ಯಂಡ್ ಇವ್ರು ಆಡಿದ್ದೆಲ್ಲ ಫ್ಲ್ಯಾಟ್ ಟ್ರ್ಯಾಕ್ಸು. ಆ್ಯಕ್ಚುಲಿ ಜಾರ್ಜ್ ಲಿಂಡೆನ್ ಸ್ವಲ್ಪ ಟ್ರೈ ಮಾಡಿದ್ರು. ಜಾರ್ಜ್ ಲಿಂಡೆ ತುಂಬ ಕಾಸ್ಟ್ಲಿ ಆಗೋದ್ರು. ಯಾಕಂದರೆ ಕೇಶವ್ ಮಹಾರಾಜ್ ಅಂತ ಬಂದಾಗ ಇಸ್ ಡಿಫೆನ್ಸಿವ್ ಸ್ಪಿನ್ನರ್ ಅಷ್ಟೇ, ವಿಕೆಟ್ಸ್ ತೆಕ್ಕೊಟ್ಬಿಟ್ಟು ಮ್ಯಾಚ್ ಗೆಲ್ಲಿಸ್ತಾರೆ ಅಂತ ಅಲ್ಲ. ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ, ಇವರು ಫ್ಲ್ಯಾಟ್ ಟ್ರ್ಯಾಕಲ್ಲಿ ಚೆನ್ನಾಗಿ ಆಡ್ತಾರೆ. ಫಿರೋಜಾ ಕೋಟ್ಲಾ, ಇಲ್ಲಾಂದರೆ ಅಹಮದಾಬಾದ್, ವಾಂಖೇಡೆ ಇದರಲ್ಲೆಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಈಡನ್ ಗಾರ್ಡನ್ಸ್ ಅಂತ ಬಂದಾಗ ಇವರು ಸೋತರು. ಅದಕ್ಕೆ ಇವ್ರಿಗೆ ಮಾಡೋಕ್ಕಾಗಲಿಲ್ಲ. ಪಿಚ್ಚಲ್ಲಿ ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ರೂ ಇವ್ರು ಸ್ಪಿನ್ನಿಗೆ ಇನ್ನೂ ಚೆನ್ನಾಗಿ ಆಡಲ್ಲ. ನಾನು ಹೇಳಿದ್ದೀನಿ ತುಂಬ ಸತಿ. ಆ್ಯಂಡ್ ಇನ್ನೊಂದೇನೆಂದರೆ, ಕ್ವಿಂಟನ್ ಡಿಕಾಕ್ ಮೇಲೆ ತುಂಬ ಹೋಪ್ಸ್ ಇಟ್ಟಿದ್ರು. ಅವರು ಏನು ಪಾರ್ಟಿಗೆ ಬರಲೇ ಇಲ್ಲ. ಏನೋ ಒಂದು ಮ್ಯಾಚ್ 40+ ಏನೋ ಹೊಡೆದ್ರು, ಅಷ್ಟು ಬಿಟ್ಟರೆ. ಶುಕ್ರಿ ಕಾಂಗ್ರಾಡ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಕರ್ಕೊಂಬಂದಿದ್ರು, ಅದೆಲ್ಲ ಏನೂ ಯೂಸ್ ಆಗಲಿಲ್ಲ. ಮೇಯ್ನ್ ಇವ್ರಿಗೆ ಅಲ್ಲೇ ಇದಾಗೋಯ್ತು. ಆ್ಯಂಡ್ ಮಾರ್ಕ್ರಮ್ಮು ಅಷ್ಟೇ, ಕಂಪೇರ್ ಮಾಡಿದ್ರೆ ವಿತೌಟ್ ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ಆಡ್ತಾರೆ ಆ್ಯಕ್ಚುಲಿ ಮಾರ್ಕ್ರಮ್ಮು. ಇವಾಗ ಹೇಳ್ಬೋದು, ಇವಾಗ ಎಲ್ಲ 80+ ಎಲ್ಲ ಹೊಡೆದ್ರಲ್ಲ ಅಂತ. ಅದು ಪ್ರೆಷರ್ ಇಲ್ಲದೇ ಇರೋ ಮ್ಯಾಚಲ್ಲಿ ಬೇರೆ. ಬಟ್ ಪ್ರೆಷರ್ ಅಂತ ಬಂದಾಗ ವಿತ್ ಕ್ಯಾಪ್ಟನ್ಸಿ ಮಾರ್ಕ್ರಮ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಒಂದು 2 ವರ್ಷ ಟೈಮ್ ಇತ್ತು ಆ್ಯಕ್ಚುಲಿ ವರ್ಲ್ಡ್ ಕಪ್ಗಿಂತ ಮುಂಚೆ. ಬೇರೆ ಯಾವ್ದಾದ್ರು ಒಂದು ಸ್ಪಿನ್ನರ್ನ ಸ್ಕೌಟ್ ಮಾಡಿಕೊಂಡು ಕರ್ಕೊಂಬರ್ಬೋದಿತ್ತು ಕೇಶವ್ ಮಹಾರಾಜ್ ಜೊತೆ. ಅದವ್ರು ಮಾಡಲಿಲ್ಲ. ಆ್ಯಂಡ್ 2023 ಸೇಮ್ ಹಿಂಗೆ ಆಗಿತ್ತು. ಸೆಮಿಫೈನಲ್ಸ್ ತನಕ ಹೋಗ್ಬಿಟ್ರು. ಎಲ್ಲಿ ಸೋತಿದ್ದು ಅಲ್ಲೂ ಅಷ್ಟೇ, ಅಲ್ಲೂ ಸೇಮ್ ಈಡನ್ ಗಾರ್ಡನ್ಸಲ್ಲೇ ಸೋತಿದ್ದಿದ್ದು. ಅವ್ರು ಹೇಳಿದರು ನಾವು ಹಂಗೆ ಮಾಡ್ತೀವಿ, ನಾವು ಗೆದ್ದೇ ಗೆಲ್ತೀವಿ ಅಂತ. ಬಟ್ಟು ಅವಾಗಲೂ ಅಷ್ಟೇ
ಅಹಮದಾಬಾದು ವಾಂಖೇಡೆ ಅಂತ ಪಿಚ್ಚಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಸೌತ್ ಆಫ್ರಿಕಾದವ್ರು. ಈಗಲೂ ಗ್ಯಾಪ್ ಇದ್ರು 400+ ಎಲ್ಲ ಹೊಡೆದಿದ್ರು ಆ 2023 ODI ವರ್ಲ್ಡ್ ಕಪ್ಪಲ್ಲಿ. ಸೋತಿದ್ದು ಮೈನ್ ರೀಸನ್ ಏನಾಯಿತು, ವೆನ್ಯೂ ಚೇಂಜ್ ಆಯಿತು, ಸ್ಪಿನ್ನರ್ಸಿಗೆ ಹೆಲ್ಪ್ ಸಿಕ್ತು ಅಲ್ಲಿ. ಸೊ ಅಲ್ಲೇ ಮೇಯ್ನು ಇದಾಗೋಗಿತ್ತು. ಅವಾಗಲೂ ಅಷ್ಟೇ, ಅಲ್ಲೂ ಈಡನ್ ಗಾರ್ಡನ್ಸಲ್ಲೇ ಸೋತಿದ್ದಿದ್ದು. ಸೊ ಇಲ್ಲೂ ಸೇಮ್ ಅದೇ ಥರ ಆಯಿತು. ಮೇಯ್ನ್ ಎರರ್ಸ್ ಅಂತ ಏನೂ ಇಲ್ಲ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನಾಯಿತು ಅಂದರೆ, ಇವರು ವೀಕ್ ಲಿಂಕ್ ಬೌಲರೇ ರಬಾಡ ಆಗ್ಬಿಟ್ರು. ರಬಾಡ ಬದಲು ಬೇರೆಯವ್ರನ್ನಾದ್ರೂ ಟ್ರೈ ಮಾಡ್ಬೋದಿತ್ತು. ಮಫಾಕ್ ಖಾನ್ ಆಡಿಸಿ, ಇಲ್ಲಾಂದರೆ ಇನ್ನೂ ತುಂಬ ಜನ ಇದ್ದರು, ಟ್ರೈ ಮಾಡ್ಬೋದಿತ್ತು. ಬಟ್ ತುಂಬ ಹೋಪ್ಸ್ ಇಟ್ಟರು ರಬಾಡ ಮೇಲೆ. ಇವಾಗ ಒಂದು ಮೇಯ್ನ್ ಸ್ಟ್ರೈಕ್ ಬೌಲರ್ ಎಷ್ಟು ಈ ವರ್ಷ ಮಾಡ್ತಾ ಇದ್ದಿದ್ದು ರಬಾಡನೇ ಹೊಡ್ಸ್ಕೊಳಕ್ಕೆ ಶುರು ಮಾಡಿದ್ರು ಅಂದರೆ, ಆ ಕಡೆಯಿಂದ ಮಾರ್ಕೋ ಎನ್ಸನ್ನು ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ನ್ಯೂ ಬಾಲಲ್ಲಿ ಸ್ವಲ್ಪ ಹೆಲ್ಪ್ ಇರೋದು, ಬಟ್ ಅವ್ರಿಗೂ ಹೊಡಿಯೋರು. ಇನ್ನೊಂದು ಒಂದೊಂದ್ಸತಿ ಪವರ್ ಪ್ಲೇಯಲ್ಲಿ ಕೇಶವ್ ಮಹಾರಾಜ್ನ ತೊಗೊಂಬರೋರು, ಅವರು ಸ್ವಲ್ಪ ಕಾಸ್ಟ್ಲಿ ಆಗಿರೋರು. ಹಳೆ ಕೇಶವ್ ಮಹಾರಾಜ್ ಅಲ್ಲ, ಇದು ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ. ಅವ್ರು ಹಾಕೋ ಸ್ಪೀಡ್ಸ್ ಇರ್ಬೋದು, ವೇರಿಯೇಷನ್ಸ್ ಎಲ್ಲ ಇರ್ಬೋದು. ಸೊ ಅದೊಂದು ಸ್ವಲ್ಪ ಎರರ್ಸ್ ಅಷ್ಟು ಬಿಟ್ಟರೆ ಮೇಜರ್ ಎರರ್ ಏನಿಲ್ಲ. ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿಗೆ ಏನಾದರೂ ಒಂದು ಒಳ್ಳೆ ಸ್ಪಿನ್ನರ್ಸ್ ಆ ಥರ ಏನಾದರೂ ತೊಗೊಂಬಂದರೆ ಮೇ ಬಿ ಹೆಲ್ಪ್ ಆಗ್ಬೋದು. ಸೊ ಇದಿಷ್ಟಾಗಿತ್ತು ಸೌತ್ ಆಫ್ರಿಕಾದವ್ರದ್ದು. ಸೊ ಇದಿಷ್ಟಾಗಿತ್ತು ಇವಾಗ ಈ ವಿಡಿಯೋ. 3 ಟೀಮ್ಸ್ ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ರಿಮೈನಿಂಗ್ ಟೀಮ್ಸ್ ಬಗ್ಗೆ ಪಾರ್ಟ್ 2 ವಿಡಿಯೋ ಬರುತ್ತೆ. ಸೊ ಇದಿಷ್ಟಾಗಿತ್ತು ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್ ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ನಿಮಗೆ ಫಸ್ಟ್